ಇದು ಸುಮಂತ್ ನಮ್ಮ ಫ್ರೆಂಡಾ? ಹಾಂ, ಎಷ್ಟು ವರ್ಷದಿಂದ ಫ್ರೆಂಡ್? ನಾನು 6ನೇಯಿಂದ 6ನೇಯಿಂದ 8ನೇವರೆಗೆ ಒಂದೇ ಶಾಲೆಯಲ್ಲಿ ಇದ್ದು ಕೊರೆದದ. ಮತ್ತು ಹೈಸ್ಕೂಲ್ಗೆ ಬಂದು ಅಲ್ಲಿ 9th A 9th B ಅಂತ ಇತ್ತು. ಅವನು 9th B ಆದ, ನಾನು 9th A ಆದೆ. ನಾವು ಅಲ್ಲಿ ಒಂದು ಮರ ಉಂಟ ಗೇರುಗಟ್ಟೆಯಲ್ಲಿ, ಅಲ್ಲಿಗೆ ಒಟ್ಟಿಗೆ ಬಂದು ಮತ್ತೆ ಸೈಕಲ್ ಇಟ್ಟು ಹೋಗೋದು ಶಾಲೆಗೆ. ಡೈಲಿ ಸೈಕಲಲ್ಲಿ ಹೋಗ್ತಾ ಇದ್ರಾ? ಹಾಂ, ಡೈಲಿ. ನೀವೆಲ್ಲ ಜಗಳ ಆಡ್ತಾ ಇದ್ದೀರಾ? ಹಾಂ, ಹೀಗೆ ಸುಮ್ಮನೆ ಆಡ್ತಿದ್ವಿ. ಮತ್ತೆ ಸ್ವಲ್ಪ ಹೊತ್ತಿಗೆ ಸರಿ ಆಗ್ತಿದ್ದ, ನಾವು ಸಹ ಸರಿ ಆಗ್ತಿದ್ವಿ. ಪೆಟ್ಟೆಲ್ಲ ಮಾಡ್ತಾ ಇದ್ರ? ಅದೇ ಕುಸರಿ. ಪೆಟ್ಟೆಲ್ಲ ಹೊಡಿತಾ ಹಾಂ, ಇದ್ರ? ಕುಸರಿ ಮತ್ತೆ ಸರಿ ಆಗ್ತಿತ್ತು. ಎಲ್ಲಿ ಸೈಕಲ್ ಎಲ್ಲಿ ನೀವು ನಿಲ್ಲಿಸೋದು? ಅಲ್ಲಿ ಒಂದು ಗೇರುಗಟ್ಟೆಯಲ್ಲಿ ದೊಡ್ಡ ಗೋಲಿದು ಮರ ಅಂತ ದೊಡ್ಡ ಉಂಟು, ಅಲ್ಲಿ ನಿಲ್ಲಿಸಿ ಅಲ್ಲಿಗೆ ಬರ್ತೇವೆ. ಮತ್ತೆ ಅಲ್ಲಿಂದ ಅಲ್ಲಿ ಒಂದು ಹೋಟೆಲ್ ಹತ್ರ ಉಂಟು, ಅಲ್ಲಿ ನಿಲ್ಲಿಸಿ ಹೋಗ್ತೇವೆ. ಹಾಂ, ಅದೇ ಮರ ಮುಂಚೆ ಮರದ ಹತ್ರ. ಮತ್ತೆ ಅವನ ಸೀಟ್ ಯಾರೋ ಕಳ್ತನ ಮಾಡಿದ್ರು. ಸೀಟ್ ಕಳ್ಳತನ ಮಾಡಿದ್ರ? ಹಾಂ, ಅಲ್ಲಿಂದ ಮತ್ತೆ ಅವನು ಅಲ್ಲಿ ಹೋಟೆಲ್ ಹತ್ರ ವಸಂತಣ್ಣನ ಅಂತ, ಅಲ್ಲಿ ಕೇಳಿ ಮತ್ತೆ ಅಲ್ಲಿ ವಸಂತನ ಹೋಟೆಲ್ ಹತ್ತಿರ ನಿಲ್ಲಿಸಿ ಹೋಗುದು. ಸೀಟ್ ಕಳ್ಳತನ ಯಾರು ಮಾಡಿದ್ದು? ಅದು ಗೊತ್ತಿಲ್ಲ. ಅವನ ಸೀಟ್ನ ಕವರ್ ಅಲ್ಲಿ ಹತ್ತಿರದಲ್ಲಿ ಬಿದ್ದಿತ್ತು. ಅಲ್ಲಿ ಬಿದ್ದಿತ್ತಂತೆ. ಅವನು ಭಾನುವಾರ ಅದೇ ಒಂದು ಎಂಥದ ಇನ್ಫೋಸಿಸ್ದು ಗುಜರಾತಿಗೆ ಹೋಗೋದು, ಎಂಥದ ಭಾಷಣ ಕಲೀಲಿಕ್ಕಿತ್ತು. ಅಲ್ಲಿಗೆ ಹೋಗಿ ಬಂದಾಗ ಅವನು ಮತ್ತೆ ಮನ್ವಿತ್ ಸೀಟ್ ಇರಲಿಲ್ಲಂತೆ. ಅದು 8ನೇಲಿ ಸ್ಟಾರ್ಟ್ ಮಾಡಿದ್ದು, ಈಗ ಉಂಟು, ಈಗ ಸಹ ಇತ್ತು. ಏನು ಮಾಡಲ್ 8ನೇಲಿ ಸ್ಟಾರ್ಟ್ ಮಾಡಿದ್ದು? ಅದೇ ನೀರಿಂದ ಕಸ ತೆಗೆಯೋದು, ಬಾಟ್ಲಿ ಹಾಗೆಲ್ಲ ಕಸ ತೆಗೆಯೋದು. ಗುಜರಾತಿಗೆ ಹೋಗೋದು 9ನೇಲಿ ಆದದ್ದು ಅದು. ಹಾಂ, ಅದಕ್ಕೆ ಆದದ್ದು 9ನೇಗೆ. ಮತ್ತೆ ಅದೇ ಮೊನ್ನೆ ಎಂಥದ್ದೊಂದು ಇತ್ತು ವಿವೇಕಾನಂದ ಪುತ್ತೂರಲ್ಲಿ ಕಾಂಪಿಟೇಷನ್ ಇತ್ತು ಅದರದ್ದು, ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಹಾಂ, 8ನೇಲಿ ಎಲ್ಲಿಗೆ ಹೋಗಲಿಲ್ಲ, ಅದು ಹಾಕಿದ್ರು. ಮತ್ತೆ ಅದು ಆದದ್ದು 9ನೇಲಿ. ಎಷ್ಟು ಜನ ಸೆಲೆಕ್ಟ್ ಆಗಿದ್ರು 8ನೇ ಕ್ಲಾಸಲ್ಲಿ? ಅಲ್ಲಿ ಶಾಲೆಯಲ್ಲಿ ಆದರೆ ಇಲ್ಲ, 8ನೇಲಿ ಮತ್ತೆ ಗೊತ್ತಿಲ್ಲ. ಶಾಲೆಯಲ್ಲಿ ಯಾರು ಇರಲಿಲ್ಲ. ವಚನ ಅಂತ ಒಬ್ಬ ಇದ್ದ, ಅದು ಅವಂದು ಬೇರೆ ಇವೊಂದು ಬೇರೆ. ಅದು 8ನೇಲಿ. ಹಾಂ, ಅವಂದು ಬೇರೆನೆ. ಅವಂದು ಯಾರು ಇನ್ಫೋಸಿಸ್ ಯಾವುದು ಬೇರೆ, ಇವೊಂದು ಬೇರೆನೆ. ವಚನಿದ್ದು ಏನು ಪ್ರಾಜೆಕ್ಟ್ ಅದು? ಅದು ಅದೇ ಭತ್ತದ್ದು ಹೊಟ್ಟಲ್ಲಿ ಅದೇ ರಟ್ ಮಾಡೋದು. ಇಬ್ರು ಸೆಲೆಕ್ಟ್ ಆಗಿದ್ರು? ಹಾಂ, ಅದು ಅವಂದು ಬೇರೆನೆ, ಇವೊಂದು ಬೇರೆನೆ. ಹಾಂ, ಬೇರೆ ಬೇರೆನೆ. ಸ್ಕೂಲಲ್ಲಿ ಈ ಥರ ಪ್ರಾಜೆಕ್ಟ್ ಮಾಡೋದು ಏನಾದರೂ ಇತ್ತಾ? ಹಾಂ, ಈಗ ಕಾಂಪಿಟೇಷನ್ ಇತ್ತು, ಸೈನ್ಸ್ ಮಾಡೆಲ್ ಡೇ ಅಂತ. ಅದರಲ್ಲೆಲ್ಲ ಮಾಡ್ತಾಯಿದ್ವಿ 3 ಜನ. ಅದಕ್ಕೆ ನಾವು 4 ಜನ ಇದ್ವಿ. ಯಾವುದಕ್ಕೆ? ಅದೇ ಸೈನ್ಸ್ ಮಾಡೆಲ್ಗೆ ಶಾಲೆದ್ದು ಹೀಗೆ ಕಲಿಯುವಾಗ. ಸುಮ್ಮನೆ ಕಲಿಯುವಾಗ? ಹಾಂ, ಸುಮ್ಮನೆ. ಇದು ಈಗ ಅದ ಅವ ಒಬ್ಬನೇ ಸೆಲೆಕ್ಟ್ ಮಾಡಿದ್ದು ಒಬ್ಬನೇ? ಹಾಂ. ಕಲಿಯುವಾಗ 4 ಜನ ಇದ್ದಾರೆ? ಹಾಂ, ಅದು ಬೇರೆನೆ ಸ್ಕೂಲಿದ್ದು. ಏನದು? ಅದು ಹೀಗೆ ಸೈನ್ಸ್ ಮಾಡೆಲ್ ಡೇ ಅಂತ. ಎಂತ ಮಾಡಿದ್ರು ಇದರಲ್ಲಿ? ಅದೇ ಕೊಮಂಟದಲ್ಲಿ ನೀರು ಬೀರೋದು ಸರಿಯಾಗಿ. ಕೊಮಂಟ ಅಂದರೆ ಟಾಯ್ಲೆಟ್ಟಿಗೆ, ಅದಕ್ಕೆ ಎಲ್ಲ ನೀರು ಬೀರೋದಲ್ಲ, ಅದು ಮಾಡಿದ್ವಿ. ಕಾಲಲ್ಲಿ ಎತ್ತುವಾಗ ನೀರು ಬೀರೋದು, ಅದು ಮಾಡಿದ್ವಿ. ಅಷ್ಟೇ 8ನೇಲಿ ಮಾಡಿದ್ದು. 8ನೇಲಿ ಮಾಡಿದ್ದ ಹಾಂ. ಆ ಪ್ರಾಜೆಕ್ಟ್? ಹಾಂ, ಯಾರೆಲ್ಲ? ನಾನು, ಸುಮಂತ್, ಮನ್ವಿತ್, ನಿಶಾಂತ್ ಅಂತ. ನಿಶಾಂತ್ ಯಾರು? ಅದು ಅವನ ಫ್ರೆಂಡ್. ಅವನು 1ನೇಯಿಂದ ಇದ್ದ. ಹಾಂ, ಅವನ. ನಿಶಾಂತ್ ಎಲ್ಲಿ ಹೋಗುದು ಈಗ ಶಾಲೆ? ಈಗ ಅದೇ ಹೈಸ್ಕೂಲಿಗೆ. ನಿಮ್ಮೊಟ್ಟಿಗೆ? ಹಾಂ. ನೀವು ನಿಮ್ಮೊಟ್ಟಿಗೆ? ಹಾಂ, ನಮ್ಮೊಟ್ಟಿಗೆ. ಅವನು ಬರೋದು ಸ್ವಲ್ಪ ಬಸ್ಸಲ್ಲಿ, ಕೆಲವೊಮ್ಮೆ ಸೈಕಲಲ್ಲಿ ಬರ್ತಾನೆ. ಅವನು ಯಾವಾಗ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ. ಅವನು ಏನ ಬೀನ? ಅವನೇ ನನ್ನೊಟ್ಟಿಗೆ. ನಿಮ್ಮೊಟ್ಟಿಗೆ? ಹಾಂ, ಸುಮನ್ ಜೊತೆಗೆ ಮಾತಾಡ್ತಾ ಇರಲಿಲ್ವಾ? ಮಾತಾಡ್ತಾ ಇದ್ದ. ನಾವು ಹೋಗುವಾಗ ಊಟಕ್ಕೆಲ್ಲ ಕೂತ್ಕೊಳ್ಳೋದು ಒಟ್ಟಿಗೆ, ಮತ್ತು ವಾಶ್ರೂಮ್ ಹೋಗೋದು. ಮತ್ತು ಸಂಜೆ ಅವನು ಬಸ್ಸಲ್ಲಿ ಹೋಗೋದು, ನಾವು ಅದೇ ಸೈಕಲಲ್ಲಿ ಬರ್ತಿದ್ವಿ. ಈ ಪ್ರಾಜೆಕ್ಟ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವನಿಗೆ? ನಾನು ಮತ್ತೆ ಅವನೇ ಮನ್ವಿತ್. ಇಬ್ಬರೇ? ಹಾಂ. ಇವನು ಯಾಕೆ ಮಾಡಲಿಲ್ಲ? ಅವನಿಗೆ ಗೊತ್ತಿರಲಿಲ್ಲ. ಯಾರು? ಅದು ಫಸ್ಟಿಗೆ ಅವನಿಗೆ, ನಿಶಾಂತಿಗೆ ಫಸ್ಟಿಗೆ ಗೊತ್ತಿರಲಿಲ್ಲ. ಮತ್ತೆ ಗೊತ್ತಾದದ್ದು ಪ್ರಾಜೆಕ್ಟ್ ಉಂಟು ಅಂತ. ಗೊತ್ತಾದದ್ದು? ಹಾಂ. ಯಾರು ಹೇಳಿಲ್ವ ನೀವು? ನಾವು ಫಸ್ಟಿಗೆ ಹೇಳಿದ್ವಿ, ಆದರೆ ಅವನು ಬರ್ತಿರಲಿಲ್ಲ. ಅವನಿಗೆ ದೂರ ಸ್ವಲ್ಪ ರೇಷ್ಮೆ ಆಚೆ ಹೋಗಬೇಕು. ಮತ್ತು ಅವನು ಸರ್ ಹತ್ರ ಅಷ್ಟು ಕ್ಲೋಸ್ ಆಗಿ ಏನು ಇರಲಿಲ್ಲ. ಯಾರ ಹತ್ರ? ಸರ್ ಹತ್ರ ಎಲ್ಲ. ಸರ್ ಹತ್ರ? ಹಾಂ. ಯಾಕೆ 8ನೇ ಕ್ಲಾಸಲ್ಲಿ ಆ ಸರ್ ಇದ್ರಲ್ಲ? ಹಾಂ, ಇದ್ದರು. ಅದು ನಾವೆಲ್ಲ ಬೀಗ ಹಾಕ್ಲಿಕ್ಕೆ ಹೋಗ್ತಿದ್ವಿ. ನಾವು ಹೋಗುವಾಗ ಲೇಟ್ ಆಗ್ತಿತ್ತು. ಎಲ್ಲಿ ಬೀಗ ಹಾಕಲಿಕ್ಕೆ? ಅದು ಕಂಪ್ಯೂಟರ್ ಲ್ಯಾಬ್ ಅಂತ, ಅಲ್ಲಿ ಬೀಗ ಹಾಕುವಾಗ ಅವರು ಲಾಸ್ಟಿಗೆ ಹೋಗೋದು. ಅಲ್ಲಿ ಬೀಗ ಹಾಕಿದ್ಮೇಲೆ ಆವಾಗ ಮಾತಾಡ್ಕೊಂಡೆಲ್ಲ ಹೋಗ್ತಿದ್ವಿ. ಅವನು ಬರ್ತಾ ಇರಲ್ಲ ಬೀಗ ಹಾಕಲಿಕ್ಕೆ? ಹಾಂ. ಯಾಕೆ? ಅವನಿಗೆ ಅದೇ ಸ್ಪೋರ್ಟ್ಸಲ್ಲಿದ್ದ. ಮತ್ತೆ ಅದೇ ಅವನು ಬೇಗ ಹೋಗ್ತೀಯ ಬಸ್ಸಲ್ಲಿ ಹೋಗ್ಲಿಕ್ಕೆಲ್ಲ. ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದ ಅವನು? ಅವನು ಹಾಗೆಲ್ಲ ಇಲ್ಲಿ 8ನೇಲಿ ಆದರೂ ಮಾಡಿದ್ದಾನೆ ಬೇರೆಯವ್ರಿಗೆ ಸೇರಿ.
ಅದು ಡೋರ್ ಎಲ್ಲ ರಾಮ್ ತೆಗೆಯುವಾಗ ಸೌಂಡ್ ಬರ್ತದೆ. ಇವನ ಮೇಲೆ ಇವನು ಪ್ರಾಜೆಕ್ಟ್ ಮಾಡ್ತಾ ಇದ್ದ ಅಂತೇಳಿ ಯಾರಿಗಾದ್ರೂ ಹೊಟ್ಟೆ ಕಿಚ್ಚಿತ್ತ? ಹಾಂ ಹಾಂ ಯಾರಿಗಲ್ಲ? ಯಾರಿಗಿರಲಿಲ್ಲ. ಏನಾದರೂ ಹೇಳ್ತಾ ಇದ್ರ? ಹಾಂ ಹಾಂ ಇವನು ಒಬ್ಬನೇ ಸೆಲೆಕ್ಟ್ ಆದದ್ದ? ಹಾಂ ಶಾಲೆಯಿಂದ ಅದು ಅವರೇ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹಾಕಿದ್ರು, ಅದು ಸೆಲೆಕ್ಟ್ ಆಯಿತು. ಎಲ್ಲಿಗೆ ಹಾಕಿದ್ದು? ಅದು ಎಂಥದ್ದು ಮೊಬೈಲಲ್ಲಿ ಎಂಥದ್ದು ಇನ್ಫೋಸಿಸ್ ಯಾವುದಕ್ಕೆ ಹಾಕಿದ್ರು, ಸೆಲೆಕ್ಟ್ ಆಗಿದ್ದ. ಎಲ್ಲಿ ಗುಜರಾತಿಗೆ ಹೋಗ್ಲಿಕ್ಕೆ ಹೈದರಾಬಾದ್ಗೆ? ಗುಜರಾತಿ ಅಹಮದಾಬಾದ್. ಅಹಮದಾಬಾದಿಗೆ? ಅದಾನಿ ಇಂಟರ್ನ್ಯಾಷನಲ್ ಸ್ಕೂಲ್. ಅಲ್ಲಿ. ಹಾಂ ಮತ್ತೆ ಟೀಚರ್ ಯಾರನ್ನು ಸೆಲೆಕ್ಟ್ ಮಾಡಿದ್ದು? ಅದು ಇನ್ನೊಬ್ಬ ವಚನ ಅಂತ, ಅದು ಮುಂಚೆನೇ ಸೆಲೆಕ್ಟ್ ಮಾಡಿದ್ರು, ಇವನಿಗಿಂತ ಮುಂಚೆನೆ, ಸುಮಂತಿಗಿಂತ. 8ನೇಲೆ? ಹಾಂ 8ನೇಲಿ. ವಚನನ್ನು? ಹಾಂ ವಚನ 9ನೇಗೆ ನಿಮ್ಮ ಶಾಲೆಗೆ ಬರಲಿಲ್ಲ? ಹಾಂ ಹಾಂ ಬೇರೆ ಶಾಲೆ? ಹಾಂ ಟೀಚರ್ ಅದು 9ನೇಗೆ ಮತ್ತು 8ನೇಗೆ ಬೇರೆ ಬೇರೆ ಟೀಚರ? 9ನೇಗೆ ಅಂದರೆ ನಾವು ಅವನು ಗುರಾಯಿನಕೆರೆ ಹೋದ, ನಾವು ಇಲ್ಲಿ ಹೈಸ್ಕೂಲ್ ಬೇರೆ ಬೇರೆ, ಅದು ಬೇರೆ ಬೇರೆ ಶಾಲೆ. ಈಗ ಅವನನ್ನು ಸೆಲೆಕ್ಟ್ ಮಾಡಿದ್ದು 8ನೇ ಕ್ಲಾಸ್ನ ಟೀಚರ್? ಹಾಂ ವಚನನ್ನು ಸುಮಂತನ್ನ. ಸುಮಂತನ್ನ? ಹಾಂ ಸರ್. ಹಾಂ ಹಾಂ 9ನೇ ಕ್ಲಾಸ್ನ ಟೀಚರ್ ಯಾರು ಇರ್ಲಿಲ್ವಾ ಅಥವಾ ಸರ್ ಯಾರು ಇರ್ಲಿಲ್ವಾ ಅವನನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ? ಹಾಂ ಅದು ಅವರು ಜಾಸ್ತಿ ಮಾಡೆಲ್ ಮಾಡ್ತಿದ್ರು, ಸೈನ್ಸ್ ಮಾಡೆಲ್ ಯಾರು? ಅವರದೇ ಕೃಷ್ಣ ಪ್ರಸಾದ್ ಸರ್. ಅವರ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿದ್ದಾರೆ, ಅದಕ್ಕೆ ಅವರು ಹೇಳಿದ್ದು. 9ನೇ ಕ್ಲಾಸಲ್ಲಿ ಯಾರು? ಹಾಂ ಹಾಂ ಅದು ವಿಜ್ಞಾನ ಟೀಚರ್ ಇದ್ದದ್ದು. ವಿಜ್ಞಾನ ಟೀಚರ್ ಏನು ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ರು, ಅವರಿಗೆ ಟೈಮ್ ಸಾಕಾಗ್ತಿಲ್ಲ ಎಲ್ಲ. ಎಂತ ಅವರು ಶಾಲೆಗೆ ಪಾಠ ಎಲ್ಲ ಅದು 10ನೇಗೆಲ್ಲ ಕಳಿಸ್ಲಿಕ್ಕಿತ್ತು. ನಮಗೆ ಟೈಮ್ ಇಲ್ಲ, ನೀವು ಹೋಗ್ತೀರಾ ಸರ್ ಅಂತ ಕೇಳಿರ್ಬೇಕು. ಯಾರ ಹತ್ರ? ಕೃಷ್ಣ ಪ್ರಸಾದ್ ಸರ್ ಹತ್ರ. ಯಾರಾದ್ರೂ ಸುಮಂತ್ ಹತ್ರ ಕೇಳಿರ್ಬೇಕಾ? ಹಾಂ ಸರ್ ಹತ್ರ. ಅಲ್ಲ, ಸುಮಂತ್ ಏನು ನಾನು ಪ್ರಾಜೆಕ್ಟ್ ಮಾಡ್ತೇನೆ ಅಂತೇಳಿ ಟೀಚರ್ ಹತ್ರ ಹೇಳಿದ್ನಾ? ಹಾಂ ಅದು ಸರ್ರೇ ಕಾಲ್ ಮಾಡಿ ಹೇಳಿದ್ದು, ಅವನು ಮಾಡಿದ್ದಾನೆ ಅಂತ. ಅದಕ್ಕೆ ಅವನು ಸೆಲೆಕ್ಟ್ ಅದೇ ಕಳಿಸಿ, ಅವರ ಸರ್ ಕಳಿಸಿದ್ದು. ಟೀಚರ್ ಸಪೋರ್ಟ್ ಮಾಡಲಿಲ್ಲ? ಮಾಡಿದ್ದಾರೆ. ಮಾಡಿದಾರಾ? ಹಾಂ ಏನಂತ ಸಪೋರ್ಟ್ ಮಾಡಿದ್ದಾರೆ? ಸಪೋರ್ಟು ಅದೇ ಭಾಷಣ ಎಲ್ಲ ಬಂದು ಹೇಳು ಅಂತ ಹೇಳ್ತಿದ್ರು, ಅದನ್ನೇ ಭಾಷಣ. ಅವನು ಪ್ರಾಜೆಕ್ಟ್ ಮಾಡಿಕೊಂಡೋಗಿ ಸರಿಗೇನೆ ಕೊಟ್ಟದ್ದ, ಟೀಚರಿಗೆ ಕೊಡ್ಲಿಲ್ವಾ? ಫಸ್ಟಿಗೆ ಅದೇ ಸರ್ರಿಗೆ ಕೊಟ್ಟದ್ದು, ಅದು ಅವರ ಹತ್ರ ಇತ್ತು ಪ್ರಾಜೆಕ್ಟ್. ಮತ್ತೆ ಟೀಚರ್ ಹತ್ರ ಎಲ್ಲ ಹೇಳ್ತಾ ಇದ್ದ, ಅದು ಬುಕ್ ಎಲ್ಲ ಸರ್ ಮಾಡಿದ್ರು ಅದರದ್ದು ಒಂದು. ನೀನು ಯಾಕೆ ಧನು ಪೂಜೆಗೆ ಹೋಗೋದಿಲ್ಲ? ಇಲ್ಲಿ ದೂರ ಉಂಟು, 3.5 ಕಿಲೋಮೀಟರ್ ಗೇರಟ್ಟಿಗೆ ಹೋಗ್ಬೇಕಾದ್ರೆ. ನಾನು ಹೋಗೋದಾದ್ರೂ ಚಿಕ್ಕಪ್ಪನವರೊಟ್ಟಿಗೆ 2 ಸಲ ಹೋಗಿದ್ದಾನೆ ಈ ಸಲ. ಈ ಸಲ 2 ಸಲ ಹೋಗಿದ್ದೆ? ಹಾಂ ಯಾವ್ದ್ರಲ್ಲಿ ಹೋಗೋದು? ಬೈಕಲ್ಲಿ, ಒಮ್ಮೆ ಬೈಕಲ್ಲಿ ಮತ್ತೊಮ್ಮೆ ಕಾರಲ್ಲಿ, ಅವರದ್ದು ಚಿಕ್ಕಪ್ಪನ. ಅವ್ನು ಚಿಕ್ಕಿದ್ದ ನನಗೆ? ಇಲ್ಲ, ಅವ್ರು ಬೇರೆ ಬೇರೆ ಟೈಮ್, ಬೇರೆ ಬೇರೆ ದಿನ ಹೋದದ್ದು. ನೀವು ಬೇರೆ ದಿನ? ಹಾಂ. ಎಷ್ಟು ಗಂಟೆಗೆ ಧನು ಪೂಜೆ ಆಗುತ್ತೆ ಅಲ್ಲಿ? ಧನು ಪೂಜೆ 5:30ಗೆ. 5:30ಗೆ? ಹಾಂ 5:30ಇಂದ? 5:30ಇಂದ ಅದೇ 6:45. ಹಾಂ 5:45 6 ಗಂಟೆವರೆಗೆ. ಎಂತ ಸಿಗ್ತದೆ ಅಲ್ಲಿ? ಅಲ್ಲಿ ಅದೇ ಪೂಜೆ ಮಾಡಿ ಮತ್ತೆ ಫಲಾಹಾರ ಸಿಗ್ತದೆ, ಫಲಾಹಾರ ಇರ್ತದೆ, ಅದನ್ನು ತಿಂದು ಮತ್ತೆ ಹೋಗೋದು. ನೀನು ಯಾವಾಗ ಶುರು ಮಾಡಿದ್ದು ಧನು ಪೂಜೆ ಹೋಗೋದು? ನಾನು ಒಮ್ಮೆ ಮಂಗಳವಾರನಂತ ಯಾವುದೋ 2 ದಿನ ಹೋಗಿದ್ದೇನೆ, ಒಂದು ದಿನ ಭಾನುವಾರನಂತ 2 ದಿನ ಹೋಗಿದ್ದೇನೆ. ಹೋದ ವರ್ಷ ಹೋಗಿದ್ಯಾ? ಹೋದ ವರ್ಷ ಹೋಗಿದ್ದೇನೆ. ಹೋಗಿದ್ಯಾ? ಹಾಂ ಚಿಕ್ಕಪ್ಪನವರೊಟ್ಟಿಗೆ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀಯ? ನಾನು ಅದೇ ಹೋದ ವರ್ಷ ಅಷ್ಟೇ, ಹೋದ ವರ್ಷ ಮತ್ತು ಈ ವರ್ಷ. ಸುಮಂತ್ ಬರ್ತಾನೆ ಅಂತೇಳಿ ನಿಂಗೆ ಗೊತ್ತಿತ್ತ ಧನು ಪೂಜೆಗೆ? ಹಾಂ ಗೊತ್ತಿತ್ತು. ಹಾಂ ಯಾವಾಗ ಹೇಳಿದ ಅವನು? ಅವನು ಅದೇ ಶಾಲೆಯಲ್ಲಿ ಹೋಗುವಾಗ ಅವರೆಲ್ಲ ಪ್ಲ್ಯಾನ್ ಮಾಡಿ ಯಾರು? ಮನ್ವಿತ್, ತನುಷ್, ಕಾರ್ತಿಕ್ ಮತ್ತು ಅವನು ಪ್ಲ್ಯಾನ್ ಹೇಳಿದ್ದ. ಕಾರ್ತಿಕ್, ತನುಷ್. ಕಾರ್ತಿಕ್ ಯಾರು? ಅದೇ ಮನ್ವಿತ್ ಅವರಿಬ್ಬರು ಹೋದವರು. ಮತ್ತು ತನುಷ್ ಹಾಂ ಪಕ್ಕದ ಮನೆಯವರು? ಹಾಂ ಅವರು ಕ್ಲಾಸೇ ಬೇರೆ ಅಲ್ಲ? ಹಾಂ ಇವನಿಗೆ ಪರಿಚಯ ಇಲ್ಲಲ್ಲ? ಹಾಂ ಪರಿಚಯ ಉಂಟು, ಅಲ್ಲೇ ಇದ್ರಲ್ಲ ಸೈನ್ಸಲ್ಲಿ ಇವನ ಏತಿರುವಾಗ. ಅವ್ರು ಮತ್ತೆ ಹೋಗುವಾಗ ಸಿಗ್ತಾ ಇದ್ರು, ನಾವು ಸೈಕಲ್ ನಿಲ್ಲಿಸಿರುವಾಗ ಮನ್ವಿತ್ ಬರದಿದ್ದರೆ ಅವನಿಗೆ ಕಾಯುವಾಗ ಅವ್ರು ಸಿಗ್ತಾ ಇದ್ರು ಹೋಗುವಾಗ, ಶಾಲೆಗೆ ಹೋಗುವಾಗ. ಒಟ್ಟಿಗೆ ಹೋಗ್ತಾ ಇದ್ರ? ಹಾಂ ಅವರಿಬ್ಬರು ಒಟ್ಟಿಗೆ ಹೋಗ್ತಿದ್ರು, ಕಾರ್ತಿಕ್ ಮತ್ತು ತನುಷ್. ಕಾರ್ತಿಕ್ ಮತ್ತೆ ತನುಷ್? ಹಾಂ ಕಾರ್ತಿಕ್ ಮತ್ತೆ ತನುಷ್ಗೆ ಸುಮಂತ್ ಇದ್ದಷ್ಟು ಪರಿಚಯ ಉಂಟಾ? ಹಾಂ ಉಂಟು. ಚೆನ್ನಾಗುಂಟಾ? ಹಾಂ ಚೆನ್ನಾಗಿ ಮಾತಾಡ್ತಿದ್ರ ಅವರು? ಹಾಂ ನನ್ನ ಹತ್ರ ಇಲ್ಲ. ಹಾಂ ಕ್ಲೋಸ್ ಇದ್ರ? ಹಾಂ ಅಷ್ಟು ಇಲ್ಲ, ಇದ್ರು ಅಷ್ಟಾಗಿ ಮಾತಾಡ್ತಿದ್ರು, ಹಾಂ. ಜಾಸ್ತಿ ಕ್ಲೋಸ್ ಏನಿರ್ಲಿಲ್ಲ. ಏನ್ ಮಾತಾಡ್ತಿದ್ರು ಧನು ಪೂಜೆಗೆ ಹೋಗ್ತೀವಿ ಅಂತೇಳಿ? ಎಲ್ಲಿ ಸ್ಕೂಲ್ ಮಕ್ಕಳ ಜೊತೆಗೆ ಮಾತಾಡ್ತಿದ್ರು ಅಥವಾ ಅವರವರ ಡಿಸ್ಕಷನ್? ಅವರವರೇ ಅಲ್ಲಿ ಮರದ ಹತ್ರ ಕೆಲವೊಮ್ಮೆ ಬಂದು ಸಿಕ್ಕುವಾಗ, ಎಲ್ಲಿ? ಅಲ್ಲಿ ಗಿರುಗಟ್ಟೆ ಮರದ ಹತ್ರ. ಅಲ್ಲಿ ಯಾರೆಲ್ಲ ಸಿಕ್ಕುವಾಗ? ನಾವು ಸಂಜೆ ಬಂದಿರುವಾಗ ಅವರು ಬರ್ತಾರೆ ಆಚೆಯಿಂದ, ಯಾರೆಲ್ಲ? ತನುಷ್ ಮತ್ತು ಕಾರ್ತಿಕ್ ಆಚೆಯಿಂದ ಬರ್ತಾರೆ. ಅವ್ರು ಹೇಳ್ತಾ ಇದ್ರು ನಾಳೆ ಧನು ಪೂಜೆಗೆ ಹೋಗೋಣ ಅಂತ. ಹಾಂ ಹೋಗುವ ಅಂತ ಹೇಳಿದ್ರು. ಮೊನ್ನೆ 2 ಸಲ ಆದಮೇಲೆ ಅವನು ಹೇಳಿದ್ದ ಹೋಗುವ, ನಾನು ಅಪ್ಪನ ಹತ್ರ ಕೇಳಿ ಮತ್ತೆ ಮನೆಗೆ ಕಾಲ್ ಮಾಡ್ತೇನೆ ಅಂತ. 3ನೇ ಸಲ ಹೋಗುವಾಗ ಪ್ಲಾನ್ ಮಾಡಿದ್ರ? ಹಾಂ ಅದು ಗೊತ್ತಿತ್ತ ನಿಂಗೆ? ಹಾಂ ಎಲ್ಲಿ ಪ್ಲಾನ್ ಮಾಡಿದ್ದು? ಅದೇ ಮರದ ಹತ್ರ. ಮುಂಚೆ ಪ್ಲ್ಯಾನ್ ಮಾಡಿದ್ದು ಮುಂಚೆ ದಿನ,
ಅಂದರೆ ಹೋಗೋ ದಿನ ಇನ್ನೊಮ್ಮೆ ಯಾವತ್ತರದ್ದು ಹೋಗೋ. ನಾಳೆ ಹೋಗುದಾದ್ರೆ ಇವತ್ತು ಪ್ಲಾನ್ ಮಾಡಿ ಹಾಂ ಅಂದ್ರೆ ಇವತ್ತು ಸ್ಕೂಲಿಗೆ ಹೋಗುವಾಗ ಪ್ಲಾನ್ ಮಾಡಿದ್ದಾರೆ ಹಾಂ ಮರದ ಹತ್ರ. ಹಾಂ ಯಾರೆಲ್ಲ ಇದ್ದು? ನಾನಿದ್ದೆ ಅವತ್ತು ಮಾಡುವಾಗ, ಮತ್ತೆ ಮನ್ವಿತ್ ಅವನು ಹ್ಮ್. ಮತ್ತೆ ಸುಮಂತ್, ಹ್ಮ್. ಹಾಂ ಅಷ್ಟೇ ಜನ. ಮತ್ತೆ ಅವನು ಮತ್ತೊಬ್ಬ ಮನ್ವಿತ್ ಇರಲಿಲ್ಲ, ಅವನು ಆಟ ಆಡಲಿಕ್ಕೆ ನಿಂತಿದ್ದ ಎಲ್ಲಿ? ಅಲ್ಲಿ ಶಾಲೆಯಲ್ಲಿ. ಶಾಲೆಯಲ್ಲಿ ಆಟ ಆಡ್ಲಿಕ್ಕೆ ಹಾಂ ಏನ್ ಆಟ ಆಡ್ಲಿಕ್ಕೆ? ವಾಲಿಬಾಲ್. ನೀನು ಸುಮಂತ್ ಸುಮಂತ್ ಮತ್ತೆ ಅವರು ನಾನು ಬರುವಾಗ ಮರದ ಹತ್ರ ಸಿಕ್ಕಿದ್ರು, ಯಾರು? ಅವರೇ ಕಾರ್ತಿಕ್ ಮತ್ತೆ ತನುಷ್. ಹಾ, ಮತ್ತೆ ಅಲ್ಲಿ ಮಾತಾಡಿ ಮತ್ತೆ ನಾವು ಈಚೆ ಬಂದ್ವಿ ಸೈಕಲ್ ನಿಲ್ಲಿಸುವವರೆಗೆ. ಹಾ. ಅವರು ಮತ್ತೆ ಆಯ್ತು ಅಂತ ಹೇಳಿದ. ಅವರೇ ಪ್ಲಾನ್ ಮಾಡಿದ್ದ? ಅವನು ಮುಂಚೆನೇ ಹೇಳಿದ್ದ ನನಗೆ, ನಾನು ಅದೇ ಲಾಸ್ಟ್ ದಿನ ಹೋಗುವವನು ಅಂತ. ಯಾರು? ಸುಮಂತ್. ನಿನ್ಗೆ ಹೇಳಿದ್ದ? ಮುಂಚೆನೇ ಪ್ಲಾನ್ ಆಗಿತ್ತಂತ ಹಾ. ಅವ್ರದ್ದು. ಮರದ ಹತ್ರ ಏನು ಮಾತಾಡ್ಲಿಲ್ವಾ? ಹಾಂ ನಾಳೆ ಹೋಗುವಲ್ಲ ಅಂತ ಕೇಳಿದ ಅವನು, ತನುಷ್ ಕಾರ್ತಿಕ ತನುಷ್ ಇಬ್ರು. ಹಾ, ಹಾ. ಆಯ್ತು ನಾಳೆ ಹೋಗುವ ಅಂತ ಹೇಳಿದ ಸುಮಂತ್. ಅಷ್ಟೇ? ಹಾಂ ಹಾ, ನಾಳೆ ಹೋಗುವ ಅಂತ. ಹಾಂ ಮತ್ತೆ ಸೈಕಲ್ ಇಟ್ಟು ಹೋದ್ರ? ಹಾಂ ಸೈಕಲ್ ಅವರು ಸೈಕಲ್ ಮೇಲಿಂದ ಅವ್ರು ಹೋದ್ರು, ನಾವು ಕೆಳಗೆ ಬಂದು ಮತ್ತೆ ಹೋದ್ವಿ. ಹ್ಮ್, 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 ಸ್ವಲ್ಪ ತರ ತಿಂಡಿ ತೆಗೆದು ಕೊಟ್ಟಿದ್ದವನು. ಹ್ಮ್, ಹೋದ್ವಿ ಮತ್ತೆ. ಹ್ಮ್, ಹ್ಮ್, ಹ್ಮ್. ಆ ಬಾಕಿ ಇಬ್ರು ಫ್ರೆಂಡ್ಸ್ ಇದ್ದಾರಲ್ವಾ, ಮನ್ವಿತ್ ಅಲ್ಲ ಬಾಕಿ ಇಬ್ರು ಫ್ರೆಂಡ್ಸ್? ಯಾರು? ಕೌಶಿಕ್. ಅಲ್ಲ, ಅಲ್ಲಿ ಸೈಕಲ್ ಅಲ್ಲಿ ಈಗ ಹೋದವರು, ಹಾಂ ಅವನ ಮನೆ ಹತ್ತಿರ ಮನ್ವಿತ್ರ ಮನೆ ಹತ್ರ. ಮನ್ವಿತ್ನ ಜೊತೆಗೆ ಇಬ್ರು ಫ್ರೆಂಡ್ಸ್ ಹೋದ್ರಲ್ವಾ ಹಾಂ ಸುಮಂತ್ನ ಮನೆ ಹತ್ರ, ಹಾಂ ಅವರಿಗೆ ಜಗಳ ಆಗ್ತಾ ಇತ್ತು ಸುಮಂತಿಗೆ ಮತ್ತು ಅವರಿಗೆ? ಹಾಂ ಹಾಂ ಕ್ಲೋಸ್ ಆಗಿದ್ರ? ಹಾಂ ಹಾಂ ಅವನು 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲ, ಹಾಂ ಅವರಿಗೆ ಹೇಗೆ ಸಿಗುದು ಬರುವಾಗ? ಅದೇ ಆ ದಾರಿಯಿಂದಲೇ ಹೋಗುದು ಅವ್ರು ಶಾಲೆಗೆ ಹೋಗುವಾಗ. ಒಟ್ಟಿಗೆ? ಒಟ್ಟಿಗೆ ಅವರು, ನಾನು ಸಹ ಹೋಗುವಾಗ ಒಟ್ಟಿಗೆ. ಕೆಲವೊಮ್ಮೆ ನನಗೆ ಸಹ ಸಿಗ್ತಾರೆ ರೋಡಲ್ಲಿ ಹಾ, ಹೋಗುವಾಗ. ಹಾ. ಅಲ್ಲಿ ಒಬ್ಬ ಕಾರ್ತಿಕ್ ಅಂತ ಅವನು ತನುಷ್ನ ಬಗ್ಗೆ ಕಾಯ್ತಾ ಇದ್ದ, ಆಗ ಕೆಲವೊಮ್ಮೆ ಸಿಗ್ತಾರೆ. ಅವರು ಹೇಳಿದ್ರು ನಮ್ಗೆ ಅಷ್ಟು ಗೊತ್ತೇ ಇಲ್ಲ ಅಂತ ಹೇಳಿ ಇಬ್ರು ಹುಡುಗರು ಕೇಳುವಾಗ. ಅಷ್ಟಂತೆಲ್ಲ ಕ್ಲೋಸ್ ಆಗಿರಲಿಲ್ಲ ಅಷ್ಟು. ಇದ್ದ ಮಾತಾಡ್ಕೊಂಡೆಲ್ಲ. ಅಂದ್ರೆ ಪ್ಲಾನ್ ಎಲ್ಲ ಮಾಡಿದ್ರು ಹಾಂ ಅಲ್ಲೇ ಹಾಂ ಅಲ್ಲ? ಅದು ಮುಂಚೆನೇ ಆಗಿದ್ದು. ಹ್ಮ್, 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 ಹ್ಮ್. ಫಸ್ಟ್ ಮನ್ವಿತ್ ಹೇಳಿದ್ದ, ನಾನು ಧನುಪೂಜೆಗೆ ಹೋಗಿದ್ದೆ ಅವರು ಕಾರ್ತಿಕ್ ಮತ್ತು ತನುಷ್ನವರೊಟ್ಟಿಗೆ, ಮತ್ತೆ ಅಲ್ಲಿ ಯಾರು ಋದ್ವಿಕ್ನವರೊಟ್ಟಿಗೆ ಅವರೆಲ್ಲ ಹೋಗಿದ್ವಿ ಅಂತ. ನಿನ್ಗೆ ಹೇಗೆ ಗೊತ್ತಾಯ್ತು ಅವ್ರು ಸತ್ತಿದ್ದು? ಯಾರು? ನಾನು ಬೆಳಿಗ್ಗೆ ಸಂಕ್ರಾಂತಿಗೆ ಲೇಟ್, ಅವತ್ತು ಸಂಕ್ರಾಂತಿ ಅಲ್ವಾ, ನಾನು ಬರುವಾಗ ಲೇಟ್ ಆಗ್ತದೆ, ನಾವು ಅಲ್ಲಿಗೆ 8:30 ತಲುಪ್ತೇವಲ್ಲ, ಲೇಟ್ ಆಗ್ತದೆ, ನಾ ಬರುವಾಗ ಲೇಟ್ ಆಗ್ತದೆ ಅಂತ ಸುಮಂತಿಗೆ ಕಾಲ್ ಮಾಡಿದೆ. ಆವಾಗ ಅವನಪ್ಪ ಹೇಳಿದ, ಅವನು ಇಲ್ಲಿ ಕಾಣೆ ಆಗಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ, ಹುಡುಕ್ತಿ ಅಂತ ಹೇಳಿದರು. ಮತ್ತೆ ಬರ್ತೇನೆ ಅಂತ ಹೇಳಿದೆ ಪೂಜೆಯಾಗಿ. ಸಂಕ್ರಾಂತಿಯಲ್ಲಿ ಅಲ್ಲಿ ದೈವ ಸ್ಥಾನ ಉಂಟು ನಮ್ಮಲ್ಲಿ, ಅಲ್ಲಿ ನಿನ್ಗೆ ಸ್ಕೂಲ್ ಇರ್ಲಿಲ್ಲ? ಇತ್ತು. ನಾನು ಸ್ವಲ್ಪ ಲೇಟಾಗಿ ಹೋಗ್ತಿದ್ದು, 9 ಗಂಟೆ. ಏನ್ ಮಾಡುದಿಲ್ಲ ಸ್ಕೂಲಲ್ಲಿ? ಹಾಂ 9:30ಗೆ ತಲುಪಿದ್ರೆ ಆಯ್ತು ಅಲ್ಲಿಗೆ. ಹಾಂ ಅಲ್ಲಿಗೆ ಲೇಟ್ ಆಗ್ತದೆ ಅಂತ ಹೇಳಿದೆ. ಹಾಗೆ ಅವನಿಲ್ಲ ಅಂತ ಹೇಳಿದರು. ಮತ್ತೆ ಇನ್ನೊಮ್ಮೆ ನಾನು ಅಲ್ಲಿ ತೊಳಿತಿರುವಾಗ, ಹೊರಗಡೆ ಎಲ್ಲ ಗುಡಿಸ್ತಾ ಇರುವಾಗ ಕಾಲ್ ಮಾಡಿದರು ಅವನಮ್ಮ. ಅವನು ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿದರು ಕೂಗಿಕೊಂಡು. ಮತ್ತೆ ಅವರೇ ಕಟ್ ಮಾಡಿದರು. ನಿಂಗೆ ಕಾಲ್ ಮಾಡಿದ್ರಾ? ಹಾಂ ಯಾರು ಮಾಡಿದ್ರು? ಅವರಮ್ಮ. ಹಾ. ಫಸ್ಟಿಗೆ ನಾನು ಕಾಲ್ ಮಾಡಿದ್ದು, ಮತ್ತೆ ಅವರಮ್ಮ ಕಾಲ್ ಮಾಡಿದ್ದು. ನೀನೇ ಕಾಲ್ ಮಾಡಿದ್ದೆ? ಅದೇ ಸಂಕ್ರಾಂತಿ ಲೇಟ್ ಆಗ್ತದೆ ಅಂತ ಕಾಲ್ ಮಾಡಿದ್ದೆ. ಸಂಕ್ರಾಂತಿ ಲೇಟ್ ಆಗ್ಲಿಕ್ಕೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ಪೂಜೆ ಮಾಡುವಾಗ, ಸ್ವಲ್ಪ ದೈವಸ್ಥಾನದಲ್ಲಿ ಪೂಜೆ ಮಾಡುವಾಗ. ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಯಾರಿಗೆ ಕಾಲ್ ಮಾಡಿದ್ದು ನೀನು? ಅದೇ ಸುಮಂತಿಗೆ. ಅವನಮ್ಮ ಮತ್ತೆ ಕಾಲ್ ಮಾಡಿದರು. ಅಲ್ಲ, ಸುಮಂತಿನ ಅಮ್ಮನಿಗೆ ಫಸ್ಟ್ ನೀನು ಕಾಲ್ ಮಾಡಿದ್ದ? ನಾನು ಕಾಲ್ ಮಾಡಿದೆ. ನೀನು ಸುಮಂತ್ನ ಅಮ್ಮನಿಗೆ ಸಂಕ್ರಾಂತಿ ಲೇಟ್ ಆಗ್ತದೆ ಅಂತ ಹೇಳಿ ಯಾಕೆ ಕಾಲ್ ಮಾಡಿದ್ದು? ಅದು ಯಾವಾಗಲೂ ನಾನು ಸಂಕ್ರಾಂತಿ ಹೊತ್ತು ಹೇಳ್ತೇನೆ ಕಾಲ್ ಮಾಡಿ. ಏನಂತ? ಅದೇ ಲೇಟ್ ಆಗ್ತದೆ ಅಂತ, ನಮ್ಮ ಮನೆಯಲ್ಲಿ ಅಲ್ವಾ, ಅಲ್ಲಿ ದೀಪ ಎಲ್ಲ ಇಡುವಾಗ ಚಿಕ್ಕಪ್ಪ ಬಂದು. ಹೌದು, ಅಲ್ಲ ಯಾಕೆ ಹೇಳಿದ್ದೆ ಅಂತ ಹೇಳಿ ಅವ್ರ ಹತ್ರ? ಯಾರ ಹತ್ರ? ಅವ್ರ ಹತ್ರ? ಸುಮಂತ್ನ ಅಮ್ಮನ ಹತ್ರ. ಸುಮಂತನ ಅಪ್ಪನ ಹತ್ರ ಹೇಳಿದ್ರು ನಾನು. ಅದೇ ಯಾವಾಗಲೂ ಹೇಳ್ತೇನೆ ಸಂಕ್ರಾಂತಿಗೆ ಲೇಟ್ ಆಗಿದ್ರೆ ಅವನಿಗೆ ಎಲ್ಲಾದ್ರೂ ಮನ್ನಿತಿಗೆ ಕಾಲ್ ಮಾಡಿ ಹೇಳ್ತೇನೆ, ಲೇಟ್ ಆಗ್ತದೆ ನಾ ಬರುವಾಗ, ನೀವು ಕಾಯ್ದಾದ್ರೂ ಕಾಯಿರಿ, ಇಲ್ಲಾದ್ರೆ ಹೋಗೋದಾದ್ರೆ ಹೋಗಿರಿ ಅಂತ ಹೇಳ್ತೇನೆ. ಹಾಂ ಹಾಂ ಎಷ್ಟು ಗಂಟೆ ಕಾಲ್ ಮಾಡಿದ್ದು ನೀನು? ನಾನು ಒಂದು 7:15 7:15 ಅಷ್ಟ. 7:00 ನೀನು ಕಾಲ್ ಮಾಡಿದ್ದು? ಹಾಂ 7:15 ಕಾಲ್ ಮಾಡಿದಾಗ ಏನು ಹೇಳಿದ್ರು? ಅದೇ ಅವನು ಕಾಣೆ ಆಗಿದ್ದಾನೆ, ಎಲ್ಲಿಗೆ ಹೋಗೋದು ಗೊತ್ತಿಲ್ಲ, ಮನ್ವಿತ್ ಸಹ ಬಂದಿದ್ದಾನೆ ಇಲ್ಲಿಗೆ ಅಂತ ಹೇಳಿದರು. ಅದಕ್ಕೆ ಆಯಿತು ಅಂತ ಹೇಳಿದೆ. ಅಂತ ಹೇಳಿದೆ. ಅದಕ್ಕೆ ಅವರು ಮತ್ತೆ ಸ್ವಲ್ಪ ಹೊತ್ತು ಇಟ್ಟರು ಮೋಹನ್. ಅದೇ ಹುಡುಕ್ತಿ ಅಂತ ಹೇಳಿರುವಾಗ ಮತ್ತೆ ನಾನೆಂತ ಹೇಳಿದೆ ಅದಕ್ಕೆ, ಮತ್ತೆ ಇಟ್ಟರು. ಮತ್ತೆ ಅಮ್ಮ ಹೇಳಿದ್ರು ದೀಪ ಇಟ್ಟು ಬರುವಾಗ, ಹೋಗು ನೀನು ಸಹ ಹುಡುಕು ಅಂತ. ಮತ್ತು ನಾನು ಡ್ರೆಸ್ ಚೇಂಜ್ ಮಾಡಿ ಹೋದೆ ಸರ್ ಹತ್ರ ಕಾಲ್ ಮಾಡಿ ಕೇಳಿದೆ, ನಾನು ಬರಬೇಕು ಸರ್, ನೀವು ಹೋಗ್ತೀರಾ ಅಂತ. ಬಾ, ಅಲ್ಲಿ 9 ಗಂಟೆಗೆ ಗೇರಟೆ ಬಾ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಅವರೊಟ್ಟಿಗೆ ಹೋದೆ. ಅಲ್ಲಿ ಕೆರೆ ಹತ್ರ ತುಂಬ ಜನ ನಿಂತಿದ್ರು. ಅವರು ಹೇಳಿದ್ರಿಂದಲೇ ಗೊತ್ತಾಗಿರೋದಲ್ವಾ? ಸುಮಂತ್ ಅಮ್ಮ ನಿಂಗೇನು ಕಾಲ್ ಮಾಡಿ ಕೇಳಿದ್ರ ಮನ್ವಿತ್ ನಿನ್ನ ಹತ್ತಿಗೆ ಬಂದಿದ್ದಾನ ಅಂತ ಹೇಳಿ ಏನಾದ್ರು? ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು ಒಮ್ಮೆ. ಯಾವಾಗ?
ಅದೇ ಒಂದು 8 ಗಂಟೆ ಆಗಿರ್ಬೋದಂತ. ನೀನು ಕಾಲ್ ಮಾಡಿದ ನಂತರ ನಂತರ ಅವನ ಎಲ್ಲಿಗಾದ್ರು ಬಂದಿದ್ದಾನೆ ಈಚೆ ಅಂತ ಹೇಳಿದ್ರು. ಆಗ ನೀನು ರೀಚ್ ಆಗಿರ್ಲಿಲ್ವಾ? ಎಲ್ಲಿಗೆ? ಇಲ್ಲಿ ಅಲ್ಲೇ ಪೂಜೆ ಅರ್ಧದಲ್ಲಿ ನಾ ಬಂದದ್ದು. ಅವ್ರು ಕಾಲ್ ಮಾಡುವಾಗ ಅಂದರೆ ಅಲ್ಲಿ ಗುಡಿಸ್ತಾ ಇದ್ದೆ ಅವರನ್ನ. ಆವಾಗ ನೀನು ಎಷ್ಟು ಗಂಟೆ ರೀಚ್ ಆದದ್ದು? ನಾನು ಅದೇ 9 ಗಂಟೆಗೆ ಅಲ್ಲಿ ಗೇರ್ಗಟ್ಟೆಗೆ, ಮತ್ತೆ ಸರ್ರೊಟ್ಟೆ ಹೋದೆ ಸೀದಾ. ಅಲ್ಲೇ ಅದೇ ಹೋಗುವಾಗ ಫಸ್ಟಿಗೆ ಅವನ ಮನೆಯಲ್ಲಿ ಯಾರು ಇರಲಿಲ್ಲ, ಕಾರು ಬೈಕ್ ಅಂತ ಇರಲಿಲ್ಲ, ಅವರೆಂತ ಹುಡುಕ್ಲಿಕ್ಕೆ ಹೋಗಿದ್ರಂತೆ. ಮತ್ತೆ ಸರ್ ಹೇಳಿದ್ರು ಆಚೆ ಹೋಗಿ ಒಮ್ಮೆ ಹುಡುಕುವ ಅಂತ ಹೇಳಿದ್ರು. ಆಗ ಹೋಗುವಾಗ ಅಲ್ಲಿ ಕೆರೆ ಹತ್ರ ತುಂಬ ಜನ ನಿಂತಿದ್ರು. ಅಲ್ಲಿ ಹೋಗುವಾಗ ಬೊಟ್ಟಿನೆಲ್ಲ ರಕ್ತ ಇತ್ತು. ಅವನ ಅಪ್ಪನ ಹತ್ರ ಹೋದ್ವಿ, ಅವರು ಸರ್ ಒಟ್ಟಿಗೆ ಇದ್ರು. ನಾನು ಮತ್ತೆ ಮನೆ ಹತ್ರ ಮಾತಾಡಿದೆ. ಏನಂತ ಹೇಳಿ? ಹೇಳಿದೆ ನನಗೆ ಗೊತ್ತುಂಟಂತ. ಇಲ್ಲ ಇಲ್ಲಿ ರಕ್ತ ಉಂಟಂತ ಹೇಳಿದ ಅಷ್ಟೇ. ಅನ್ಸುತ್ತೆ ಅದನ್ನು ನೋಡುವಾಗ ನಿನಗೆ? ಅದನ್ನು ಎಂತ ಕೊಲೆ ಅಂತ ಅದಲ್ವ? ಹೌದಾ? ಹೇಗೆ, ಯಾಕೆ? ಅದು ಮಂಡೆಯಲ್ಲಿ ಪೆಟ್ಟಿತ್ತ? ಪೆಟ್ಟು ತಲೆಯಲ್ಲಿ ಇತ್ತಂತೆ. 3 ಸಲ ಹೊಡೆದದಂತೆ, ಕತ್ತಿ ಇಲ್ಲದ್ರೆ ಯಾವ್ದಾದ್ರು ಹರಿತವಾದ ವಸ್ತುವಿನಿಂದ. ರಕ್ತ ಎಲ್ಲ ಇತ್ತ? ಸೈಡಲ್ಲಿ ಬೊಟ್ಟು ಇತ್ತು. ಮತ್ತೆ ಅಲ್ಲಿ ಕಲ್ಲಲ್ಲಿ ಇತ್ತಂತೆ ಸ್ವಲ್ಪ. ನೀನು ನೋಡಿದ್ಯಾ ಕಲ್ಲಲ್ಲಿ ಇದ್ದದ್ದು? ಕಲ್ಲಲ್ಲಿ ಇದ್ದದ್ದು ನಾನು ನೋಡ್ಲಿಲ್ಲ. 3 ಜನ ಪೂಜೆಗೆ ಹೋಗುವರು ಅಂತದ್ದು ಯಾರಿಗೆಲ್ಲ ಇನ್ಫಾರ್ಮೇಶನ್ ಇತ್ತು? ಒಂದು ನಿನ್ಗೆ? ನನಗೆ, ಅವರಿಗೆ 3 ಜನಕ್ಕೆ. ಮತ್ತೆ ಅಲ್ಲಿ ಒಂದು ರುದ್ವಿಕ್ ಅಂತ ಅವ್ರು ಸಹ ಹೋಗ್ತಾರೆ, ಅವರಿಗೆ ಇತ್ತು. ಯಾರು ರುದ್ವಿಕ್? ಅಲ್ಲಿ ಆಚೆ ಅವನು ರುದ್ವಿಕ್. ಮತ್ತೆ ಅವ್ರ ಆಚೆ ಅವರು ಆಚೆ ಹೈಸ್ಕೂಲ್ ರೋಡ್ ಹತ್ರ ಆಚೆ ಬದಿನಾಡೆ. ಮೈನ್ ರೋಡ್? ಬದಿನಾಡೆ ಅವರು ಬೇರೆನೆ ಹೋಗುದು, ಇವರು ಬೇರೆನೆ ಹೋಗುದು. ಅವ್ರಿಗೆ ಗೊತ್ತಿತ್ತಾ? ಅವ್ರಿಗೆ ಗೊತ್ತು. ಅವರಿಗೆ ಬರುವಾಗ ಇವನೇ ಹೇಳಿದ್ದ ರುದ್ವಿಕ್ ಹತ್ರ, ನಾವು ನಾಳೆ ಬರ್ತೇವೆ ಅಂತ. ಎಲ್ಲಿ ಬರುವಾಗ? ಶಾಲೆಯಿಂದ ಬರುವಾಗ. ಅವನು ರುದ್ವಿಕ್ 9ನೇ ಕ್ಲಾಸಾ? 8th. ಒಟ್ಟಿಗೆ ಬರುವಾಗ? ನಾನು ಆಚೆಯಿಂದ, ನಾನು ಮತ್ತೆ ಸುಮಂತ್ ಬರ್ತಿದ್ವಿ, ಅವನು ಈಚೆಯಿಂದ ಹೋಗ್ತಿದ್ದ ಅವನ ಮನೆಗೆ. ಹೇಳಿದ್ದ ನಾವು ನಾಳೆ ಬರ್ತೇವೆ ಅಂತ. ಹೇಳಿ ಮತ್ತೆ ನಾವು ಈಚೆ ಬಂದ್ವಿ ಮರದ ಹತ್ರ. ಋತಿಕ್ ಹತ್ರ ಹೇಳಿದ? ಋತಿಕ್ ಮತ್ತು ಅಷ್ಟೇ ಇದ್ದದ್ದು ಅಲ್ಲಿ. ಅವನಂತ ಪ್ರಜ್ನೇಶ್ ಎಲ್ಲ ಹೋಗ್ತಾ ಇದ್ರು ಅಂತ ಗೊತ್ತಿಲ್ಲ. ಮನೆ ಹತ್ರ ಹೋಗ್ಲಿಲ್ಲಲ್ಲ ಫಸ್ಟ್ ದಿನ? ಅದು ಯಾಕೆ? ಅದು ಅವರಿಬ್ರು ಬರುವಾಗ ಲೇಟ್ ಆಯ್ತು. ಮನ್ವಿತ್, ಕಾರ್ತಿಕ್, ತನುಷ್ ಅವರು ಬರುವಾಗ ಲೇಟ್ ಆಯ್ತು. ಅದಕ್ಕೆ ಇವನು ಮನ್ವಿತ್ರ ಮನೆಗೆ ಹೋಗಿದ್ದಂತೆ. ಇವರ ಮನೆಗೆ ಬರ್ಲಿಲ್ಲ? ಮತ್ತೆ ಅದೇ ಸುಮಂತ್ ಯಾಕೆ ಇನ್ನು ಬರಲಿಲ್ಲ ಅಂತ ಅವರು ಹೋದದಂತೆ. 2ನೇ ದಿವಸವಾ? 3ನೇ ದಿವಸ, ಲಾಸ್ಟ್ ದಿವಸ. 2ನೇ ದಿವಸ ಅವರು ಹೋದ್ರಲ್ವಾ? ಅದು ಯಾಕೆ? ಅದು ಗೊತ್ತಿಲ್ಲ. ಸುಮಂತ್ ಯಾಕೆ ಬರ್ಲಿಲ್ಲ ಅಂತೇಳಿ ಇವ್ರು ಹೋದದ? ಸುಮಂತ್ ಬರ್ತೇನೆ ಅಂತೇಳಿ ಹೇಳ್ತಾ ಇದ್ನ? ಬರ್ತೇನೆ ಅಂತ ಹೇಳ್ತಾ ಇದ್ದ. ಎಲ್ಲಿಗೆ? ಅದೇ ಮರದ ಹತ್ರ, ಇಲ್ಲದ್ರೆ ಅವರು ಸಿಗುವವರಿಗೆ. ಅಲ್ಲಿವರೆಗೆ ಬನ್ನಿ ಅಂತೇಳಿ ಸುಮಂತ್ ಹೇಳಿಲ್ವ ಇವನನ್ನು? ಅದು ಗೊತ್ತಿಲ್ಲ, ಹೇಳಿದಾರಂತ ಮೊಬೈಲಲ್ಲಿ ಕಾಲಲ್ಲಿ ಹೇಳ್ಬಿಡ್ಬೇಕು, ಮತ್ತೆ ಗೊತ್ತಿಲ್ಲ. ಫ್ರೆಂಡ್ಸ್ ಏನು ಹೇಳಿದ್ರು? ಅಲ್ಲಿವರೆಗೆ ಹೋಗಿ ಎಷ್ಟು ಸಮಯ ಕಾದಿದ್ರಂತೆ ಅಲ್ಲಿ? ಎಷ್ಟು 5 ಕಾಲಕ್ಕಂತ, 5 ಕಾಲದಿಂದ 5-6 ತನಕ ಕಾದಿದ್ರ? 5ವರೆ ತನಕ. ನಂತರ ಅವನು ಬರ್ಲಿಲ್ಲ ಅಂತೇಳಿ ವಾಪಸ್ ದೇವಸ್ಥಾನಕ್ಕೆ ಹೋದ್ರಂತೆ. ಸ್ಕೂಲಲ್ಲೆಲ್ಲ ಏನು ಮಾತಾಡ್ತಾರೆ ಈಗ? ಹೇಗೆ? ಅದೇ ಈಗಿಲ್ಲ, ಈಗ ಎಂತ ಮಾತಾಡುದಿಲ್ಲ. ಮುಂಚೆ ಮಾತಾಡ್ತಾರೆ? ಏನು ಹೇಳ್ತಾ ಇದ್ರು? ಹೀಗೆ ಅದೇ ಎಂತಾಗಿದೆ ಅಂತ ಕೇಳ್ತಾ ಇದ್ರು ನಮ್ಮ ಹತ್ರ. ಅದು ಎಂತ ಹೇಳ್ತಾ ಇರಲಿಲ್ಲ, ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ನಿಮ್ಮ ಸ್ಕೂಲಿಗೆ ಯಾರಾದರೂ ಮರ್ಡರ್ ಆದ ದಿನ 1-2 ದಿವಸ ರಜೆ ಮಾಡಿದವರು ಯಾರಾದರೂ ಇದ್ದಾರಾ? ಮುಂದೆರಡು ದಿನ ಮುಸ್ಲಿಂ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರಿಯಾಗಿ. ಯಾರು? ಅದು ಗೊತ್ತಿಲ್ಲ, ಮಾಡಿದಾರೆ ಇಲ್ವೋ ಅಂತ ಗೊತ್ತಿಲ್ಲ. ಅಲ್ಲ, ನಿನ್ನೆ 9th ಅಲ್ಲಿ ಮರುದಿನ ರಜೆ ಇತ್ತು ಸಂಕ್ರಾಂತಿಗೋಸ್ಕರ. ಮರುದಿನ ಸರಿ ನೆನಪಿಲ್ಲ ಯಾರೆಲ್ಲ ಹೆದರಿಕೆ ಆಗ್ತದ ನಿಮಗೆ? ಹೆದರಿಕೆ ಇಲ್ಲ? ಇಲ್ಲ.